ಮತ್ತು ಅತ್ತೆಗಳು ಶುರು ಮಾಡಿದ್ರೆ ನಮ್ಮ ಸೊಸೆ ಇದಾರಲ್ಲಪ್ಪ ಅಂತ ಶುರುವಾಗುತ್ತೆ, ಗೊತ್ತಾನೆ. ಸೊ ಚೆನ್ನಾಗಿದ್ದೀನಿ ಅಂತ ನಾವು ಬಾಯಿ ಹೇಳುತ್ತೆ, ಬಟ್ ನಿಜವಾಗ್ಲೂ ಚೆನ್ನಾಗಿದ್ದೀವಾ, ನಿಜವಾಗ್ಲೂ ಆರೋಗ್ಯವಾಗಿದ್ದೀವಾ ಅಂತ ನಾವು ಪ್ರಶ್ನಿಸಿ ನೋಡುವಾಗ ನಾಟ್ ಮೆನಿ ಆರ್ ಹೆಲ್ತಿ ದಟ್ ವೇ. WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ, ಆರೋಗ್ಯವನ್ನು ಡಿಫೈನ್ ಮಾಡಬೇಕು. ಆರೋಗ್ಯ ಅಂದ್ರೆ ಏನು ಅನ್ನೋ ಡಿಫೈನ್ ಮಾಡಬೇಕು ಅಂತ ಹೊರಟಾಗ ಅವರು ಮೊದಲಿಗೆ ನೋಡಿದ್ರು, ಎಸ್, ವೆನ್ ವಿಲ್ ವಿ ಸೇ ವಿ ಆರ್ ಹೆಲ್ದಿ? ನನಗೆ ಯಾವ ಕಾಯಿಲೆ ಇಲ್ಲಪ್ಪ, ನನಗೆ ಯಾವ ರೋಗ ಇಲ್ಲ, ಯಾವ ಕಾಯಿಲೆ ಇಲ್ಲ ಅಂತ ಇರುವಾಗ ವಿ ವುಡ್ ಸೇ ಐ ಆಮ್ ಹೆಲ್ದಿ. ಈಸ್ ಇಟ್ ಆಲ್ ಅಲೋನ್ ಅಂತ ನೋಡುವಾಗ ಇಟ್ ಸೇಸ್ ಹೆಲ್ತ್ ಇಸ್ ನಾಟ್ ಮಿಯರ್ ಆಬ್ಸೆನ್ಸ್ ಆಫ್ ಡಿಸೀಸ್. ಹೆಲ್ತ್ ಇಸ್ ನಾಟ್ ಮಿಯರ್ ಆಬ್ಸೆನ್ಸ್ ಆಫ್ ಡಿಸೀಸ್. ರೋಗ ಇಲ್ಲ ನನ್ನಲ್ಲಿ, ಅದಕ್ಕೋಸ್ಕರ ಆರೋಗ್ಯವಾಗಿದ್ದೀನಿ ಅಂತ ಹೇಳಕ್ಕಾಗೋದಿಲ್ಲ. ಓಕೆ, ರೋಗ ಇಲ್ಲ ಅಂದ್ರೆ ಅದಕ್ಕೆ ಆರೋಗ್ಯ ಅಂತ ಒಂದು ಪದವನ್ನು, ರೋಗರಹಿತವಾಗಿರೋದಕ್ಕೆ ಆರೋಗ್ಯ ಅಂತ ಒಂದು ಪದವನ್ನು ಉಪಯೋಗಿಸ್ತೀವಿ. ಅಷ್ಟೇನಾ ಅಂತ ನೋಡುವಾಗ ಎಲ್ಲ ಇಟ್ ಇಸ್ ವೆಲ್ ಬೀಯಿಂಗ್ ಅಟ್ ಯುವರ್ ಫಿಸಿಕಲ್ ಲೆವೆಲ್. ನಮ್ಮ ಶರೀರ ಆರೋಗ್ಯವಾಗಿರಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ನಾವು ಧ್ಯಾನ ಮಾಡಬೇಕು, ಸರಿ. ನೀವು ಧ್ಯಾನವನ್ನ ಸರಿಗೆ ಮಾಡಬೇಕಾದ್ರೆ, ಧ್ಯಾನ ಮಾಡಿದ್ರೆ ಎಲ್ಲ ರೋಗಗಳು ಕೂಡ ನಿವೃತ್ತಿ ಆಗತ್ತೆ ಅಂತ ಪತ್ರಿ ಸರ್ ಹೇಳ್ತಾರೆ, ಎಲ್ಲ ಗುರುಗಳು ಅದ್ರ ಹೇಳ್ತಾರೆ. ಬಟ್ ಸುಮಾರು ಜನ ಧ್ಯಾನ ಕೂತ್ಕೊಳ್ಳೋದೇ ಮೊದಲು ಕಷ್ಟ ಆಗ್ಬಿಟ್ಟಿದೆಯಲ್ಲ. ಸುಬ್ರಹ್ಮಣ್ಯ ಸರ್ ಹೇಳಿದ್ರಲ್ಲ, ಧ್ಯಾನ ಮಾಡಬೇಕಾದ್ರೆ ಶರೀರ ಆರೋಗ್ಯವಾಗಿದ್ದು ಮತ್ತು ನೀವು ಧ್ಯಾನ ಮಾಡುವಾಗ ಇನ್ನೂ ಹೆಚ್ಚಿನ ಪ್ರಯೋಜನವನ್ನು ನಾವು ಪಡಿಬಹುದು. ಹಾಗಾಗಿ ನಾವು ಶರೀರದ ಆರೋಗ್ಯ, ದ ಫಿಸಿಕಲ್ ವೆಲ್ ಬೀಯಿಂಗ್, ಅದು ಬಹಳಷ್ಟು ಮುಖ್ಯ. ನಮ್ಮ ಶರೀರ ಚೆನ್ನಾಗಿದ್ರೆ ತಾನೇ ನಾವು ಮುಂದೆ ಹೋಗಕ್ಕಾಗತ್ತೆ. ನಾನು ಜಯನಗರಿಂದ ವೈಟ್ಫೀಲ್ಡ್ಗೆ, ಚನ್ನಸಂದ್ರಕ್ಕೆ ಇವತ್ತು ಬೆಳಗ್ಗೆ ಬಂದಿದ್ದೆ. ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ನನಗೆ ಏನ್ ಬೇಕಿತ್ತು? ಒಂದು ವಾಹನ ಬೇಕಿತ್ತು, ಒಂದು ಗಾಡಿ ಬೇಕಿತ್ತು. ಆ ರೀತಿ ನಮ್ಮ ಜೀವನದಲ್ಲಿ ನಮ್ಮ ನಿಜ ಸ್ವರೂಪವಾದಂತಹ ಆತ್ಮಸ್ವರೂಪ, ಈ ಜೀವನದ ಧ್ಯೇಯ ಏನಿದೆ, ಗುರಿ ಏನಿದೆ, ಅದನ್ನ ಪಡಿಬೇಕಾದ್ರೆ ಅದಕ್ಕೊಂದು ಪ್ರಯಾಣವನ್ನು ತಗೋಬೇಕಾಗಿದೆ. ದಟ್ ಹೋಲ್ ಲೈಫ್ ಇಸ್ ಅ ಜರ್ನಿ. ಇಫ್ ಹೋಲ್ ಲೈಫ್ ಇಸ್ ಅ ಜರ್ನಿ, then the vehicle for us to travel in this journey of life is what is called as this body. ಅದಕ್ಕೆ ನಾನು ಹೇಳ್ತಿದ್ದೀನಿ, ಬಾಡಿ ಇಸ್ ಅ ಗಾಡಿ. ದಿಸ್ ಬಾಡಿ ಇಸ್ ಅ ಗಾಡಿ. ಈ ಶರೀರವೇ ಒಂದು ಗಾಡಿ ಇದ್ದಾಗ. ಗಾಡಿ ಇದ್ಮೇಲೆ ಗಾಡಿನಲ್ಲಿ ಒಳ್ಳೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಇರಬೇಕಲ್ಲ, ವೀಲ್ಸ್ ಚೆನ್ನಾಗಿರಬೇಕು. ನಮ್ಮ ಕಣ್ಣು, ಕಿವಿ, ಮೂಗು, ಚರ್ಮ, ನಾಳಿಗೆ ಇತ್ಯಾದಿ ಇಂದ್ರಿಯಗಳು ಏನ್ ಹೇಳ್ತೀವಿ, ದೀಸ್ ವೀಲ್ಸ್ ಆರ್ these sense organs are the wheels of this vehicle. ಬಟ್ ಇದು ಯಾವ ಡೈರೆಕ್ಷನ್ ಅಲ್ಲಿ ಹೋಗಬೇಕು? ಒಂದು ಸರಿಯಾದ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಾದ್ರೆ ಅದು ಒಳಗಡೆ ಅದಕ್ಕೆ ಬೇಕಿರುವಂತಹ ಶಕ್ತಿ ಬೇಕಿದೆ. ಫ್ಯೂಯಲ್ ಹಾಕ್ತಿವಿ, ಪೆಟ್ರೋಲ್ ಹಾಕ್ತಿವಿ. ಆ ಪೆಟ್ರೋಲ್ ನಮ್ಮ ಶ್ವಾಸ, ಅದನ್ನೇ ಪ್ರಾಣಶಕ್ತಿ ಅಂತ ನಾವು ಹೇಳೋದು. ಅದಷ್ಟೇ ಆಯ್ತಾ? ಮತ್ತು ಈ ಎಲ್ಲ ವೀಲ್ಸ್ ಅನ್ನ ಕಂಟ್ರೋಲ್ ಮಾಡಿ ಸರಿಯಾದ ಡೈರೆಕ್ಷನ್ ಅಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಇಂಜಿನ್ ಬೇಕು, ಒಂದು ಸ್ಟೀರಿಂಗ್ ಬೇಕು, ಅದೇ ನಮ್ಮ ಮನಸ್ಸು. ಇನ್ನು ಈ ಗಾಡಿಯನ್ನ ಓಡಿಸುವಂತಹ ಒಂದು ಸಾರಥಿ, ಡ್ರೈವರ್, ಎಂತ ಸಾರಥಿ ಆಗಿರಬೇಕು? ಸರಿಯಾದ ದಾರಿ, ಈ ದಾರಿಯಲ್ಲಿ ಹೋಗ್ಬೋದಾ, ಈಗ ಹೋಗ್ಬಾರ್ದಾ? ಇವತ್ತು ಬಹಳಷ್ಟು ಜನ ಬರಬೇಕಿತ್ತು, ಸುಮಾರು 100 ಜನರ ಮೇಲೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಆದ್ರೆ ಸುಮಾರು ಜನಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಸಡನ್ ಆಗಿ ಪ್ರಧಾನ ಮಂತ್ರಿ ಮೋದಿ ಅವರು ಇವತ್ತು ಒಂದು ರೋಡ್ನ ಉದ್ಘಾಟನೆ ಮಾಡಕ್ಕೆ, ಬೆಂಗಳೂರಿಂದ ಮೈಸೂರಿಗೆ ಹೋಗುವಂತಹ ಒಂದು ರೋಡ್ ಚಾಲನೆ ಕೊಡಕ್ಕೆ ಅವರು ಬಂದಿದ್ದಾರೆ. ಸಾಕಷ್ಟು ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳು ಇವತ್ತು. ಹಾಗಾಗಿ ಏನಾಗಿದೆ, ಟ್ರಾಫಿಕ್ ನಾವು ಬೆಂಗಳೂರಲ್ಲಿ ಯಾವ ಸಮಯದಲ್ಲಿ ಎಲ್ಲಿ ತಿಂಡಿಗೆ, ಅದಕ್ಕೆ ಎಲ್ಲರಿಗೂ ಹೇಳೋದು, ತಿಂಡಿ ನೀವೇನು ಕಷ್ಟಪಡಬೇಡ, ಎಲ್ಲರೂ ಬ್ರೆಡ್ ತಗೊಂಡು ಹೋಗ್ಬಿಡಿ, ರೋಡಲ್ಲೇ ಜಾಮ್ ಸಿಗುತ್ತೆ. ಯಾವ ಜಾಮು? ಟ್ರಾಫಿಕ್ ಜಾಮು. ಸೊ ಬ್ರೆಡ್ ಅನ್ನು ಹಾಕೊಂಡು ಗಾಡಿ ಹೆಂಗೋ ಲೇಟ್ ಆಗ್ತಿರುತ್ತೆ, ಅಲ್ಲೇ ಬ್ರೆಡ್ ಜಾಮ್ ತಿನ್ಕೊಂಡು ಹೋಗ್ಬೋದು ಅಂತ ತಮಾಷೆ ಕೇಳ್ತಿರ್ತೀನಿ. ಹಾಗಾಗಿ ಬಹಳಷ್ಟು ಜನ ಬರಬೇಕಿತ್ತು, ಆದ್ರೆ ಬರ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಈ ಜಾಮ್ ಅಲ್ಲಿ ಸಿಕ್ಕಾಕೊಂಡ್ರು. ಬಟ್ ನಮಗೆ ಸಿಕ್ಕಿರುವಂತ ಒಂದು ಚಾಲಕ ತುಂಬಾ ಬುದ್ಧಿವಂತ. ಹಾಗಾಗಿ ಏನ್ ಮಾಡ್ದ, ಶಾರ್ಟ್ ಕಟ್ಸ್. ಇವತ್ತಿಗೆ ತುಂಬಾ ಜನ ಗೊತ್ತೇ ಇಲ್ಲ, ದಾರಿಗಳೇ ಗೊತ್ತಿಲ್ಲ. ಯಾಕೆ? ಎಲ್ಲೋ ಆಕಾಶದಲ್ಲಿ ಕೂತ್ಕೊಂಡು ಒಬ್ಳು ದೇವತೆ ಹೇಳ್ತಿದ್ದಾಳೆ, ಗೋ ಸ್ಟ್ರೈಟ್, ಟೇಕ್ ಲೆಫ್ಟ್, ಟೇಕ್ ರೈಟ್. ಹಾಗೆ ಫಾಲೋ ಮಾಡ್ಕೊಂಡು ಒಂದ್ಸತಿ ಒಂದು ಗಾಡಿ ಹೋಗಿ ನೀರಲ್ಲೇ ಬಿದ್ದ್ಬಿಟ್ಟಿತ್ತು. ಆ ಪರಿಸ್ಥಿತಿ ಮುಂಚೆ ಎಲ್ಲ ಗೊತ್ತಿತ್ತು. ಈಗ ಅಫ್ಕೋರ್ಸ್ ಟೆಕ್ನಾಲಜಿ ಇಸ್ ಹೆಲ್ಪಿಂಗ್ ಅಸ್ ಅ ಲಾಟ್. ಹೌದಾನೆ? ಇವತ್ತು ಎಷ್ಟೋ ಜನಕ್ಕೆ ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಗೊತ್ತಿರೋದು ಟೆಕ್ನಾಲಜಿಯಿಂದ. ಕೂತಿದ ಕಡೆಯಿಂದ ರಂಗಸ್ವಾಮಿ ಸರ್, ಲಕ್ಷ್ಮೀ ಮೇಡಮ್ ಅವರು ಇಡೀ ಜಗತ್ತಕ್ಕೆ ಮೆಸೇಜ್ ಕಳಿಸಿದ್ರು. ಹೀಗೆ ಆಗಿತ್ತು ಒಂದಿನ ಒಂದು ಕ್ಲಾಸಲ್ಲಿ, ಕಾಲೇಜಲ್ಲಿ, ಎಲ್ಲಲ್ಲ ನಮ್ಮ ಕಾಲೇಜಲ್ಲೇ ನಾವು ಓದ್ತಿರುವಾಗಲೇ, ಆವಾಗಲೇ 20 ವರ್ಷದ ಹಿಂದೆ
ಹೊಸದಾಗಿ UGC ಇಂದ ರೂಲ್ಸ್ ಬಂದಿತ್ತು, ಕಾಲೇಜಲ್ಲಿ ಎಲ್ಲ ಮೇಸ್ಟ್ರುಗಳು ಕೂಡ ಟೆಕ್ನಾಲಜಿನ ಬಳಸ್ಕೊಂಡು ನೀವು ಕ್ಲಾಸ್ ಮಾಡುವಾಗ ಆಡಿಯೋ ವಿಡಿಯೋ ಸೆಷನ್ಸ್, ಆಡಿಯೋ ವಿಶ್ವಲ್ ಎಲ್ಲ ಉಪಯೋಗಿಸ್ಕೊಂಡು ಚೆನ್ನಾಗಿ ಪವರ್ ಪಾಯಿಂಟ್ ಎಲ್ಲ ಹಾಕ್ಬಿಟ್ಟು ಕ್ಲಾಸ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ನಮ್ಮ ಮೇಸ್ಟ್ರು ಏನು ಮಾಡಿದ್ರೆ ಒಳ್ಳೆ ವಿಡಿಯೋ ಎಲ್ಲ ರೆಕಾರ್ಡ್ ಮಾಡಿಬಿಟ್ಟು ಕ್ಲಾಸಲ್ಲಿ ಹಾಕಿದ್ರು. ನಮ್ಮ ಪ್ರಿನ್ಸಿಪಲ್ ಸರ್, ಪ್ರಾಂಶುಪಾಲರು ರೌಂಡ್ಸ್ ಬರಬೇಕು, ಕ್ಲಾಸ್ಗೆಲ್ಲ ಹೋಗಿ ನೋಡೋಣ, ಕ್ಲಾಸ್ ಹೇಗೆ ನಡೀತಾ ಇದೆ ನೋಡೋಣ ಅಂತ ಹೇಳಿ ಹಾಗೇ ಬರ್ತಾ ಇದ್ದವರು ಕ್ಲಾಸಲ್ಲಿ ಹೋಗಿ ನೋಡಿದ್ರು ಯಾರು ಕಾಣಿಸ್ತಿಲ್ಲ, ಮೇಸ್ಟ್ರು ಕಾಣಿಸ್ತಿಲ್ಲ. ಯಾಕೆಂದ್ರೆ ಅವರು ವಿಡಿಯೋ ಹಾಕ್ಬಿಟ್ಟಿದ್ದಾರೆ, ಎಲ್ಲ ಸೂಪರ್ ಆಗಿ ರೆಕಾರ್ಡ್ ಮಾಡಿ ಪವರ್ ಪಾಯಿಂಟ್ ಎಲ್ಲ ಹಾಕ್ಬಿಟ್ಟು ಕ್ಲಾಸ್ ಹಾಕ್ಬಿಟ್ಟಿದ್ದಾರೆ. ಮೇಸ್ಟ್ರಲ್ಲಿ ಮಾತಾಡ್ತಿದ್ದಾರೆ ವಿಡಿಯೋ ಮುಖಾಂತರ, ಅದರಿಂದ ಅವರಿಲ್ಲ. ಮತ್ತೆ ಯಾರು ವಿದ್ಯಾರ್ಥಿಗಳು ಇಲ್ಲ. ಸಡನ್ ಆಗಿ ಪ್ಯೂನ್ ಕಂದಸ್ವಾಮಿನ ಕರೆದ್ರು, ಎಲ್ಲಪ್ಪ ಎಲ್ಲರೂ ಇದ್ದಾರೆ ನೋಡ್ಕೊಂಬ ಅಂದ್ರೆ, ಸರ್ ಎಲ್ಲರೂ ಕ್ಯಾಂಟೀನಲ್ಲಿ ಇದ್ದಾರೆ ಸರ್ ವಿದ್ಯಾರ್ಥಿಗಳೆಲ್ಲ. ಪ್ರಿನ್ಸಿಪಲ್ ತಕ್ಷಣ ಅಲ್ಲಿ ಬಂದ್ರು, ನಮ್ಮನ್ನ ಕೇಳಿದ್ರು, ಯಾಕಪ್ಪ ಎಲ್ಲ ಕ್ಯಾಂಟೀನಲ್ಲಿ ಇದ್ದೀರಾ, ನೀವೆಲ್ಲ ಕ್ಲಾಸಲ್ಲಿ ಇರ್ಬೇಕು ತಾನೆ? ಸರ್ ನಾವೆಲ್ಲ ಅಲ್ಲೇ ಇದ್ದೀವಿ. ಹೌದಾ, ಇಲ್ಲಿದ್ದೀರಾ ಸರ್? ನೀವು ತಾನೇ ಹೇಳಿದ್ರೆ ಟೆಕ್ನಾಲಜಿನ ಬಳಸ್ಕೋಬೇಕು ಅಂತ. ಮೇಸ್ಟ್ ವಿಡಿಯೋ ರೆಕಾರ್ಡ್ ಮಾಡಿ ಹಾಕಿದ್ರು, ನಾವೆಲ್ಲ ಅಲ್ಲಿ ರೆಕಾರ್ಡರ್ನ ಇಟ್ಬಿಟ್ಟು ಬಂದ್ಬಿಟ್ಟಿದೀವಿ, ನಮ್ಮ ಪರವಾಗಿ ರೆಕಾರ್ಡಿಂಗ್ ಎಲ್ಲ ಅಲ್ಲಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇವತ್ತು ಅದೇ ಪರಿಸ್ಥಿತಿ, ಎಲ್ಲರೂ ಆನ್ಲೈನ್ ಅಲ್ಲಿ ಕೂತ್ಕೊಂಡು ನೋಡುವ ಒಂದು, ಅಫ್ಕೋರ್ಸ್ ದಟ್ ಇಸ್ ದಿ ಸೌಲಭ್ಯ, ನಮಗೆ ಒಳ್ಳೇದು ಕೂಡ ಆಗ್ತಾ ಇದೆ. ಸೇಮ್ ಟೈಮ್ ಈ ಪರ್ಸನಲ್ ನೋಡಿ, ನೀವು ಇಲ್ಲಿ ಇದ್ದು ನೀವು ಕನೆಕ್ಟ್ ಆಗುವಾಗ ಬರುವಂತ ಎನರ್ಜಿ, ಧ್ಯಾನದಲ್ಲಿ, ಸಂಗೀತದಲ್ಲಿ, ಈಗ ಮಾಡುವಂತ ಯೋಗದಲ್ಲಿ, ಅದು ಆನ್ಲೈನ್ ಅಲ್ಲಿ ಸಿಗೋದಿಲ್ಲ. ನಾವು ಪ್ರತ್ಯಕ್ಷವಾಗಿ ಯಾವಾಗ ಹೋಗಿ ಕಲಿತೀವಿ ಅವಾಗಷ್ಟೇ ಅದು ಬರ್ತಿರುತ್ತೆ. ಏನಿಯೋ, ಸೊ ಇತ್ತೀಚೆಗೆ ಎಲ್ಲ ಟೆಕ್ನಾಲಜಿ ಡಿಪೆಂಡ್ ಆಗಿ ದಾರಿಗಳು ಗೊತ್ತಿಲ್ಲ. ಒಂದಿನ ಯಾರೋ ಹೀಗೆ ಫೋನಲ್ಲಿ ಮಾತಾಡಿಕೊಂಡು ಮನೆ ಹೋದ, ಡೋರ್ ನಂಬರ್ ನೋಡ್ದ, 105 ಅಂತ ಇತ್ತು, ಒಳಗಡೆ ಓಪನ್ ಮಾಡ್ದ, ನೋಡಿದ್ರೆ ಅವನ ಹೆಂಡತಿ ಯಾರ ಜೊತೆಯಲ್ಲೋ ಕೂತ್ಕೊಂಡು ಒಂಥರ ತುಂಬಾ ಅಂತರಂಗವಾಗಿ ಮಾತಾಡ್ತಿದ್ಲು. ಕೋಪ ಬಂದು ಹಿಂದೆ ಅಂತ ಒಂದು ಕಟ್ಟೆ ತಗೊಂಡು ಹೊಡೆದು ಬಿಟ್ಟಿದ್ದಾನೆ. ಮುಖ ನೋಡಿದ್ರೆ ಆಮೇಲೆ ಗೊತ್ತಾಯ್ತು ಅವನ ಹೆಂಡತಿನೇ ಎಲ್ಲ ಅದು. ಆಮೇಲೆ ನೋಡ್ತಾನೆ ಆ ಬಿಲ್ಡಿಂಗ್ ನಂಬರ್ 2, ಮನೆ ನಂಬರ್ 105 ಇತ್ತು, ಬಿಲ್ಡಿಂಗ್ ನಂಬರ್ 2 ಆಯ್ತು, ಬಿಲ್ಡಿಂಗ್ ನಂಬರ್ 1ಗೆ ಅವನು ಹೋಗ್ಬೇಕಿತ್ತು. ಈ ಮಟ್ಟದ ಪರಿಸ್ಥಿತಿ. ಫೋನಲ್ಲಿ ಮಾತಾಡ್ಕೊಂಡು ಹೋಗಿ, ನಿಜ ನಾನೇನು ಕತೆ ಹೇಳ್ತಿಲ್ಲ, ನಿಜವಾಗ್ಲೂ ಆಗಿರುವಂತದ್ದು ಹೇಳ್ತೀನಿ. ಸದ್ಯಕ್ಕೆ ಅವನು ಸತ್ತೋಗಿಲ್ಲ, ಇಲ್ಲದ್ರೆ ಕೇಸ್ ಆಗಿರುತ್ತೆ. ಅಷ್ಟು ಮಟ್ಟಕ್ಕೆ ನಮ್ಮ ಇರುವಂತಹ ಪರಿಸ್ಥಿತಿ. ಸೊ ಬುದ್ಧಿರ್ಹಿತೇಶ ಅತಿಕೋ ವಿಶೇಷ, ಬುದ್ಧಿಶಕ್ತಿ ಅವನು ಸಾರಥಿ ಆಗ್ತಾನೆ, ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುವಂತಹ ಬುದ್ಧಿ. ಇದೆಲ್ಲವೂ ಇದ್ಬಿಟ್ರೆ ನೋಡಿ, ಬಾಡಿ ಆದಂತಹ ಗಾಡಿ, ಅದರಲ್ಲಿ ಪ್ರಾಣಶಕ್ತಿ ಅಥವಾ ಶ್ವಾಸವಾದಂತಹ ಪೆಟ್ರೋಲ್, ಇಂದ್ರಿಯಗಳಾದಂತಹ ವೀಲ್ಸು, ಮನಸ್ಸಾದಂತಹ ಇಂಜಿನ್, ಬುದ್ಧಿಶಕ್ತಿಯಾದಂತಹ ಡ್ರೈವರ್, ಇದೆಲ್ಲವೂ ಇದ್ರೆ ಆತ್ಮವಾದಂತಹ ಪ್ರಯಾಣಿಕರು ತನ್ನ ಪ್ರಯಾಣವನ್ನು ಸುಖವಾಗಿ ಮಾಡಿ ಈ ಜೀವಾತ್ಮ ಆ ಪರಮಾತ್ಮನಲ್ಲಿ ಲೀನವಾಗೋದು, ಅದೇ ಯೋಗ ಅಂತ ನಾವು ಹೇಳೋದು. ಯುಜ್ಯತೆ ಅನೇನೈತಿ ಯೋಗ. ಈಗ ನಾನು ಅದಕ್ಕೆ ಹೇಳಿದೆ, ಮೊದಲಿಗೆ ಆರೋಗ್ಯ ಕೇವಲ ಶಾರೀರಿಕವಾದಂತಹ ಆರೋಗ್ಯ ಅಷ್ಟೇ ಇದ್ರೆ ಸರಿಯಾಗೋದಿಲ್ಲ. ಆಮೇಲೆ ನೆಕ್ಸ್ಟ್ ಒಂದು ಸ್ಟೆಪ್ಗೆ ಬಂದರು ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ WHO ಬಂದರು. ಅವಾಗ ಏನಂದ್ರು, ಇಟ್ ಇಸ್ ನಾಟ್ ಜಸ್ಟ್ ದ ಫಿಸಿಕಲ್ ಹೆಲ್ತ್ ಬಟ್ ಆಲ್ಸೋ ದಿ ಮೆಂಟಲ್ ಹೆಲ್ತ್. ನಾವು ಮಾನಸಿಕವಾಗಿ ನಾವು ಚೆನ್ನಾಗಿದ್ದೀವಾ? ರೈಟ್? ಹೌ ಡು ಯು ನೋ ಇಟ್? ವೆನ್ ಯು ಆರ್ ಒನ್ ವಿತ್ ಯುವರ್ ಓನ್ ಸೆಲ್ಫ್. ಸುಮಾರು ಜನಕ್ಕೆ ಪ್ರಾಬ್ಲಮ್ ಏನು ಗೊತ್ತಾ, ನನಗೆ ಒಬ್ಬರೇ ಇರಕ್ಕಾಗೋದಿಲ್ಲ ರೀ, ನೀವಿರಿ ದಯವಿಟ್ಟು ನನ್ನ ಜೊತೆ ಇರಿ, ಮಾತಾಡ್ತೀರಿ ಅಂತ. ಇಲ್ಲ ಸರ್, ಸ್ವಲ್ಪ ಹೊತ್ತೇ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಂಡು ನೀವು ಕೂತ್ಕೊ. ಅಯ್ಯೋ ನಾವು ಒಬ್ಬನೇ ಇರಕ್ಕಾಗೋದಿಲ್ಲ ಅಂತ. ವಿವೇಕಾನಂದ ಹೇಳ್ತಾರೆ, ನೀನು ಒಬ್ನಾಗಿರೋಕ್ ನಿನಗೆ ಆಗೋದಿಲ್ಲ ಅಂದ್ರೆ ಯು ಆರ್ ಮಿಸ್ಸಿಂಗ್ ದ ಆಪರ್ಚುನಿಟಿ ಟು ಮೀಟ್ ಒನ್ ಆಫ್ ದ ಬೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ಹೂ ಇಸ್ ದಟ್? ಯು ಆರ್ ದಟ್. ಹೌದಾನೆ? ನಾನು ಒಬ್ಬನೇ ಇರೋಕ್ ನನಗೆ ಸಾಧ್ಯ ಇಲ್ಲ ಅಂತಿದ್ರೆ, ನಿನ್ ಜೊತೆ ನೀನೇ ಇರಕ್ ಸಾಧ್ಯ ಇಲ್ಲ ಅಂದ್ರೆ ಇನ್ನೊಬ್ರು ಹೇಗಿರ್ತಾರೆ? Then how do you expect your wife to be with you, or your mother to be with you, or friends to be with you, when you can't be with your own self, right? So that is the mental health, when you are able to be with your own self. Then social health, ಸಾಮಾಜಿಕ ಆರೋಗ್ಯ. ಅದೇಗೆ? ಎಷ್ಟೋ ಜನ ಓಕೆ ನಾನು ನನ್ನಲ್ಲಿ ಚೆನ್ನಾಗಿದ್ದೀನಿ, ಬಟ್ ಹೌ ಡು ಯು ಇಂಟ್ರಾಕ್ಟ್ ವಿತ್ ದಿ ಅದರ್ ಪರ್ಸನ್? ಎಷ್ಟೋ ಜನ ಇದು ಮಾಡ್ತಾರೆ, ಹೊರಗಡೆ ಬೇರೆಯವ್ರ ಜೊತೆ ಚೆನ್ನಾಗಿರ್ತಾರೆ, ಬೇರೆಯವ್ರ ಜೊತೆಗೆ ಚೆನ್ನಾಗಿ ಮಾತಾಡ್ತಾರೆ, they're very good at interacting with others, but seldom they interact with their own self. This is one category. They are good at social health, they miss the mental health. But some people are there who are very good being with themselves, but not being able to cope up with others outside. So a balance between this mental health and social health. And above everything, when you are being able to be in your own true nature of your Atma Swarupa, that is a spiritual health. ಹಾಗಾಗಿ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್, ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಪರ್ಫೆಕ್ಟ್ ಸ್ಟೇಟ್ ಆಫ್ ಹೆಲ್ತ್. ಆರೋಗ್ಯ ಅಂದ್ರೆ ಏನು ಅಂದ್ರೆ
ಇಟ್ ಇಸ್ ನಾಟ್ ಮಿಯರ್ ಆಬ್ಸೆನ್ಸ್ ಆಫ್ ಡಿಸೀಸ್ ಬಟ್ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಅಂಡ್ ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂತ WHO ಹೇಳಿದ್ದು. ಇದು ಎಲ್ಲವನ್ನು ಕೊಡಕ್ಕೊಂದು ಉಪಾಯ ಇದೆಯಾ ಅಂತ ನೋಡುವಾಗ ಯೋಗದಲ್ಲಿ ಅದಿದೆ. ಯೋಗ ಅಂತ ಹೇಳುವಾಗ ಬಹಳಷ್ಟು ಜನಕ್ಕೆ ಏನ್ ಅನ್ಸುತ್ತೆ, ನಾವು ಮಾಡುವಂತಹ ಆಸನಾದಿಗಳು ಯೋಗ, ಸೂರ್ಯ ನಮಸ್ಕಾರ ಮಾಡೋದು ಯೋಗ, ಅಥವಾ ಕೆಲವೊಂದು ಎಕ್ಸಸೈಸ್ ನ ಮಾಡೋದು ಯೋಗ, ಬ್ರೀದಿಂಗ್ ಮಾಡೋದು ಯೋಗ ಅಂತ. ಯೋಗ ಅನ್ನೋದು ಒಂದು ವಿಶಾಲವಾದಂತಹ ಒಂದು ವೃಕ್ಷ ಇದ್ದಾಗೆ, ಒಂದು ಮರಕ್ಕೆ ಹೇಗೆ ಅದರ ಬೇರು, ಆ ರೀತಿಯಲ್ಲಿ ಯಮ ಅನ್ನೋದಿದೆ. ಯಮ ಅಂದ್ರೆ ಸಾವಿನ ದೇವತೆ ಅಲ್ಲ, ನಾವು ಏನು ಮಾಡಬಾರ್ದು ಅಂತ ಹೇಳುವ ವಿಧಿ ನಿಷೇಧಗಳನ್ನ ಯಮ ಅಂತ ಹೇಳ್ತೀವಿ ಯೋಗದಲ್ಲಿ. ದ ಡೋಂಟ್ಸ್, ಅಹಿಂಸಾ ಅಂದ್ರೆ ಬೇರೆಯವರನ್ನ ಹಿಂಸಿಸಬಾರದು, ಸತ್ಯ ಸುಳ್ಳು ಹೇಳಬಾರದು, ಅಸ್ತೇಯ ಬೇರೆಯವರ ವಸ್ತುಗಳನ್ನ ಕತ್ಕೊಳ್ಳಬಾರದು. ಇಲ್ಲ ಸರ್ ನಾವು ಏನು ಬೇರೆಯವ್ರ ವಸ್ತು ಕತ್ಕೊಳ್ಳಲ್ಲ, ಮನಸ್ಸಿಂದ ನಾವು ನೋಡಿ ಅದು ಬೇಕು ಅಂತ ಅನ್ಕೊಂಡ್ರು ಕೂಡ ಅದು ಸ್ಥೇಯವಾಗುತ್ತೆ. ಇತ್ತೀಚೆಗೆ ಹಣಕಾಸನ್ನ ಕದಿಯೋದಿಲ್ಲ, ಐಡಿಯಾಸ್ನ ಕತ್ಕೊಳ್ತಾರೆ ತುಂಬಾ ಜನ. ಕಾಪಿ ರೈಟ್ ಎಲ್ಲ ಮಾಡಿರ್ತಾರೆ, ಆದ್ರೂ ಸಹ ತುಂಬಾ ಜನ PhD ನೋಡಿ ಇವತ್ತಿಗೆ ಅದಕ್ಕೆ ಒಂದು ವೆಬ್ಸೈಟೇ ಬಂದ್ಬಿಟ್ಟಿದೆ, ಪ್ಲಗರಿಸಮ್ ಅಂತ ಹೇಳ್ತಾರೆ. ಅವರು ಬೇರೆಯವರು ಮಾಡಿರೋದೆಲ್ಲ ತಗೊಂಡು ಕಟ್ ಕಾಪಿ ಪೇಸ್ಟ್ ಮಾಡಿಬಿಟ್ರೆ ಒಂದು ಥೀಸಿಸ್ ರೆಡಿ ಮಾಡಿಬಿಡ್ತಾರೆ. ಆ ರೀತಿ ಆಗ್ಬಿಟ್ಟಿದೆ ಇವತ್ತು. ಸೊ ಇಟ್ ಇಸ್ ನಾಟ್ ಜಸ್ಟ್ ದ ಸ್ಟೀಲಿಂಗ್ ಆಫ್ ಫಿಸಿಕಲ್ ವಸ್ತುಗಳು, ಆದ್ರೆ ಈವನ್ ದಿ ಐಡಿಯಾಸ್, ಥಾಟ್ಸ್, ಇಂಟೆಲೆಕ್ಚುವಲ್ ಕಾಪಿಯಿಂಗ್ ಇತ್ಯಾದಿ. ಇವನ್ ಪರೀಕ್ಷೆನಲ್ಲಿ ಎಕ್ಸಾಮ್ನಲ್ಲಿ ಕೂತ್ಕೊಂಡು ಒಂದು ಹುಡುಗ ಇನ್ನೊಬ್ಬ ಓದಿ ಕಲ್ದು ಬಂದು ಮಾಡಿದ್ದಾನೆ, ಅವನು ನೋಡಿ ಬರೆದ್ರೆ ಅದು ಕಳ್ತನವೇ ಆಗುತ್ತೆ. ಸೊ ಅಸ್ತೇಯ, ಬ್ರಹ್ಮಚರ್ಯ ಅಂದ್ರೆ ಇಂದ್ರಿಯ ನಿಗ್ರಹವನ್ನ ನಾವು ಮಾಡೋದು, ಬೇಡದೇ ಇರುವಂತಹ ವಿಷಯಗಳಲ್ಲಿ ನಮ್ಮ ಮನಸ್ಸನ್ನ ಅಲೆಯಾಗಿ ಹೋಗಕ್ ಬಿಡದೆ ಕಂಟ್ರೋಲ್ ಮಾಡಿಕೊಳ್ಳೋದು ಬ್ರಹ್ಮಚರ್ಯ. ಇದೆಲ್ಲವೂ ಸೇರಿದೆ ಯಮ ಅಂತ ಹೇಳ್ತೀವಿ. ನಿಯಮ ಅಂದ್ರೆ ನಾವು ಏನು ಮಾಡಬೇಕು, ಶೌಚ, ಸಂತೋಷ, ತಪಸ್ವಾಧ್ಯಾಯ. ಗೊತ್ತಾನೆ? ಶೌಚ ಅಂದ್ರೆ ಶುದ್ಧತೆ. ಯಾವ ಶುದ್ಧತೆ? ಕೇವಲ ನಮ್ಮ ಶಾರೀರಿಕ ಶುದ್ಧತೆ ಅಲ್ಲ, ಮನಸ್ಸಿನ ಶುದ್ಧತೆ ಅಥವಾ ಶುಭ್ರತೆ, ಅದು ಬಹಳಷ್ಟು ಮುಖ್ಯ. ಅದನ್ನ ನಾವು ಶೌಚ ಅಂತ ಹೇಳ್ತೀವಿ. ನಾನು ಮಾಮೂಲಿ ಈ ಕಥೆಯನ್ನು ಹೇಳ್ತಾ ಇರ್ತೀನಿ, ಈಗಲೂ ಕೂಡ ಹೇಳ್ತೀನಿ. ನಮ್ಮ ಗಿರಿಜಾ ಅವರು, ಕೃಷ್ಣ ಅವರೆಲ್ಲ ಸಾಕಷ್ಟು ಕೇಳಿದ್ದಾರೆ, ಆದರೆ ಬೇರೆಯವರ ಹೊಸಬ್ರಿಗೋಸ್ಕರ ಒಂದ್ಸತಿ ಹೇಳ್ತೀನಿ. ವೈಟ್ಫೀಲ್ಡ್ ಚನ್ನಸಂದ್ರದಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಕಮಲಮ್ಮ ಈ ಮನೆಯಲ್ಲಿದ್ರು, ಎದುರುಗಡೆ ಮನೆಯಲ್ಲಿ ವಿಮಲಮ್ಮನ ಇದ್ರು. ಭಾನುವಾರ ಕಮಲಮ್ಮ ತನ್ನ ಬಟ್ಟೆಯನ್ನ ಹೋಗಿದಾಕಿ ಅಲ್ಲೆಲ್ಲ ಹಾಕಕ್ ಬಂದ್ರು. ಅಂದ್ರೆ ಅವರೇನ್ ಹಾಕಿಲ್ಲ, ಮಿಸ್ಟರ್ ಕಮಲ ಹೋಗಿದ್ದು ಕೊಟ್ಟಿದ್ದಾರೆ. ಕಮಲಮ್ಮ ಅದನ್ನ ಹೊಣದಾಕಕ್ಕೆ ಬಾಲ್ಕನಿಗೆ ಬಂದ್ರು. ನೋಡುವಾಗ ಎದುರುಗಡೆ ಮನೆ ವಿಮಲಮ್ಮ ಕೂಡ ಬಂದು ಬಟ್ಟೆಯನ್ನು ಒಣದಾಕಕ್ ಬಂದ್ರು. ನೋಡುವಾಗ ಅನ್ಸುತ್ತೆ, ಏನಿದ್ದು ಈ ವಿಮಲನ ಬಟ್ಟೆ ಎಲ್ಲ ಇಷ್ಟು ಕೊಳಕಾಗಿದೆ, ಇಷ್ಟು ಗಲೀಜಾಗಿ ಕಾಣಿಸ್ತಾ ಇದೆ ಅಂತ ಮನೆಯೊಳಗೆ ಬಂದು ಹೇಳ್ತಾರೆ. ಏನ್ರಿ, ಏನಮ್ಮ ನಾನು ಸರಿಗೆ ವಾಶ್ ಮಾಡಿದ್ರಲ್ಲ ಇವತ್ತು? ಇಲ್ಲ, ನೀವು ಸರಿಗೆ ಮಾಡಿದೀರಾ, ಆದ್ರೆ ವಿಮಲ ಮನೆಯಲ್ಲಿ ಬಟ್ಟೆ ನೋಡಿ ಎಲ್ಲ ಗಲೀಜು ಕೊಳಕ ಕಾಣಿಸ್ತಾ ಇದೆ. ನಾನು ಸ್ವಲ್ಪ ಹೋಗಿ ಅವಳು ಟಿಪ್ಸ್ ಹೇಳ್ಬಿಟ್ಟು ಬರ್ತೀನಿ. ವಿಮಲಾ ಪಾಪ ನೀನೇ ವಾಶ್ ಮಾಡೋದು ಬೇಡ, ನಿಮ್ಮ ಯಜಮಾನ್ರ ಕೈಲಿ ಮಾಡ್ಸಿದ್ರು ಚೆನ್ನಾಗಾಗತ್ತೆ ಅಂತ ಹೇಳ್ತೀನಿ ಅಂತ. ಆ ಕಮಲನ್ ಗಂಡ ಹೇಳ್ತಾರೆ, ಅಯ್ಯಮ್ಮ ನಮ್ಮ ಮನೆ ನನ್ನ ಹಣೆ ಬರ, ನಾನ್ ಮಾಡ್ತಿದ್ದೀನಿ, ಅವ್ರ ಮನೇಲಿ ಯಜಮಾನ್ರು ಸ್ವಲ್ಪ ಸುಖವಾಗಿರ್ಲಿ, ನೀನ್ ಯಾಕೆ ಹೋಗಿ ಅವನಿಗೆ ಹೇಳಕ್ ಹೋಗ್ತೀಯಾ ಅಂತ ಹೇಳಿ ಇವ್ರು ತಡಿತಾನೆ. ಅವ್ರು ಹೋಗಕ್ಕಾಗಿಲ್ಲ. 1 ವಾರ ಆಯ್ತು, 2 ವಾರ ಆಯ್ತು, 3ನೇ ವಾರ ಆಯ್ತು, 4ನೇ ವಾರ ಹೋಗಿ ನೋಡುವಾಗ ಕಮಲಮ್ಮನಿಗೆ ಆಶ್ಚರ್ಯ, ಇವತ್ತು ವಿಮಲಮ್ಮನ ಬಟ್ಟೆಗಳು ಕಮಲಮ್ಮನಿಗಿಂತ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಏನ್ರಿ, ಅವ್ರ ಮನೆಯಲ್ಲಿ ನೋಡಿ ಇವತ್ತು ಬಟ್ಟೆ ಚೆನ್ನಾಗಿದೆ, ಮೇ ಬಿ ಅವರು ರಿನ್ ಸೋಪ್, ನಿರ್ಮಾ ಸೋಪ್ ಇಂದ ಪತಂಜಲಿ ಸೋಪ್ಗೆ ಚೇಂಜ್ ಆಗ್ಬಿಟ್ಟಿದ್ರು ಏನೋ, ಅಥವಾ ಅವ್ರ ಮನೆಯಲ್ಲಿ ಇವತ್ತು ಅವಳು ವಾಶ್ ಮಾಡಿಲ್ಲ, ಅವ್ರ ಮನೆಯವರು ವಾಶ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳುವಾಗ ಕಮಲನ್ನ ಗಂಡ ಹೇಳಿದ್ರು, ಅಮ್ಮ ತಾಯಿ, ಅವ್ರ ಮನೆಯಲ್ಲಿ ಪತಂಜಲಿ ಸೋಪ್ ಯೂಸ್ ಮಾಡಿದ್ರು, ಅವ್ರು ಇನ್ ಸೋಪ್ ಯೂಸ್ ಮಾಡಿದ್ರೆ ಗೊತ್ತಿಲ್ಲ, ಅಥವಾ ಅವ್ರ ಮನೆಯಲ್ಲಿ ವಾಷರ್ ಮ್ಯಾನ್ ವಾಶ್ ಮಾಡಿದ್ರು ಅಥವಾ ಹಸ್ಬೆಂಡ್ ವಾಶ್ ಮಾಡಿದ್ರು ಗೊತ್ತಿಲ್ಲ, ಆದ್ರೆ ನಾನಂತೂ ನಮ್ಮ ಮನೆ ಬಾಲ್ಕನಿ ಗ್ಲಾಸ್ ವಿಂಡೋಸ್ ಅನ್ನು ಚೆನ್ನಾಗಿ ಇವತ್ತು ತೊಳೆದಿದ್ದೀನಿ ಅಂತ ಹೇಳಿದ್ರು. ಗೊತ್ತಾನೆ? ಸೊ ಎಲ್ಲಿತ್ತು ಈಗ ಅವಳ ಬಟ್ಟೆಯಲ್ಲಿತ್ತ, ಅವಳು ಉಪಯೋಗಿಸೋ ಸೋಪಲ್ಲಿ ಇತ್ತ, ಎಲ್ಲಿ ಕೊಳಕಿತ್ತು? ಇವರ ಮನೆ ಗ್ಲಾಸ್ ಅಲ್ಲೇ ಇದ್ದಿದ್ದು ಕಾರಣ ಇವಳು ನೋಡುವಾಗ ಅಲ್ಲಿದ್ದೆಲ್ಲ ಗಲೀಜಾಗಿ ಕಾಣಿಸ್ತಿತ್ತು. ಸೊ ಇದೇ ನಿಜವಾದ ನಮ್ಮ ಶೌಚ ಅಂತ ಹೇಳುವಾಗ, ನಾವು ಕೇವಲ ಶರೀರವನ್ನ ಶುದ್ಧತೆಯಿಂದ ಇಟ್ಕೊಳ್ಳೋದಷ್ಟೇ ಅಲ್ಲ, ಮನಸ್ಸನ್ನ ಶುದ್ಧತೆ ಬಹಳಷ್ಟು ಮುಖ್ಯ. ಅದನ್ನೇ ಪತಂಜಲಿ ಬಹಳಷ್ಟು ಮುಖ್ಯತ್ವ ಕೊಟ್ಟು ಸ್ವಚ್ಛ ಭಾರತ್ ಅಂತ ಹೇಳ್ತೀವಲ್ಲ, ನಾನು ಹೇಳ್ತೀನಿ ಯಾವಾಗಲೂ, ನರೇಂದ್ರ ಮೋದಿಯನ್ನು ಹೊಸದಾಗಿ ಶುರು ಮಾಡಿಲ್ಲ. ಪತಂಜಲಿ ಮಹರ್ಷಿಗಳು ಸಾವಿರಾರು ವರ್ಷಗಳ ಹಿಂದೆ ಈ ಸ್ವಚ್ಛತೆಯನ್ನ ಶುರು ಮಾಡಿದ್ದಾರೆ. ಶೌಚ ಇರುವಾಗ, ನಾವು ಕ್ಲೀನ್ ಆಗಿರುವಾಗ ಏನಾಗುತ್ತೆ? ಮನಸ್ಸು ಸಂತೋಷ, ಶೌಚ ಸಂತೋಷ. ಆ ಶೌಚ ಸಂತೋಷದಿಂದ ನಮ್ಮ ಜೀವನವನ್ನು ನಾವು ಮುಂದುವರಿಸಿ ಹೋಗುವಾಗ ತಪಸ್ ಅಂತ ಹೇಳ್ತೀವಿ.
ಒಂದು ಕಷ್ಟ, ಒಂದು ಒಳ್ಳೆಯದನ್ನ ಪಡಿಬೇಕಾದ್ರೆ ನಾವು ಪಡುವಂತ ಕಷ್ಟ. ನೀವೆಲ್ಲ ಕಷ್ಟ ಪಡ್ಕೊಂಡು ಬಂದಿದ್ದೀರಾ, ಮತ್ತು ಈಗಲೂ ನಮ್ಮ ಕ್ಲಾಸ್ ಎಲ್ಲ ಕೇಳ್ಕೊಂಡು ಕಷ್ಟಪಡ್ತಾ ಇದ್ದೀರಾ. ಆದರೆ ಇದು ಒಂದು ತಪಸ್ಸು, ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಬಹಳಷ್ಟು ಜನ ಧ್ಯಾನ ಕೂತ್ಕೊಳ್ಳುವಾಗ ಎಷ್ಟು ಕಷ್ಟ ಆಗುತ್ತೆ. ಇಟ್ಸ್ ನಾಟ್ ಸೊ ಈಸಿ. ಬಟ್ ನೀವು ವಿತ್ಸ್ಟ್ಯಾಂಡ್ ಮಾಡಿಕೊಂಡು ಕೂತ್ಕೊಳ್ತೀರಲ್ಲ, ಅದನ್ನೇ ಒಂದು ತಪಸ್ಸು ಅಂತ ಹೇಳೋದು. ಜೀವನದಲ್ಲಿ ಕಷ್ಟಗಳು ಬರ್ತಾ ಇರುತ್ತೆ, ಸುಖವೇ ಯಾವಾಗಲೂ ಇರೋದಿಲ್ಲ. ಆದರೆ ನಿರಂತರ ಸುಖವನ್ನ ಪಡಿಬೇಕಾದ್ರೆ ಒಂದು ತಾತ್ಕಾಲಿಕವಾದಂಥ ಕಷ್ಟಗಳನ್ನ ನಾವು ಯಾವಾಗ ತಡ್ಕೊಳ್ತೀವಿ ಸಹನೆಯಿಂದ, ಅದನ್ನೇ ತಪಸ್ಸು ಅಂತ ಹೇಳೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಈಶ್ವರ ಪ್ರಣಿಧಾನ, ಅಂದ್ರೆ ನಮ್ಮನ್ನ ಮೀರಿದ ಒಂದು ಪರಮಾತ್ಮನ ಶಕ್ತಿ ಇದೆ ಅಂತ ತಿಳ್ಕೊಂಡು ಅದಕ್ಕೆ ನಾವು ಶರಣಾಗತಿ ಆಗೋದು. ಇದು 5 ನಾವು ಸ್ವಾಧ್ಯಾಯ, ಮತ್ತೆ ಸ್ವಾಧ್ಯಾಯ ಬಹಳಷ್ಟು ಮುಖ್ಯ. ಒಳ್ಳೆ ಪುಸ್ತಕಗಳನ್ನ ಓದಿ ನಮ್ಮನ್ನು ನಾವು ಅರಿದುಕೊಳ್ಳೋದು. ಸ್ವಾಧ್ಯಾಯ ಅಂದ್ರೆ ನಮ್ಮನ್ನ ಬಗ್ಗೆ ತಿಳ್ಕೊಳ್ಳೋದು. ಆದ್ರೆ ನಮಗೆ ನಾವೇ ತಿಳ್ಕೊಳ್ಳೋಕ್ಕಾಗತ್ತಾ? ಆಗೋದಿಲ್ಲ. ಹಾಗಾಗಿ ನಾವು ಒಳ್ಳೆ ಸಜ್ಜನರು ಕೊಟ್ಟಿರುವಂತಹ, ಸಾಧು ಮಹಾತ್ಮರು ಧ್ಯಾನಿಗಳು ಕೊಟ್ಟಿರುವಂತಹ ತಮ್ಮ ಶಾಸ್ತ್ರಗಳನ್ನು ನಾವು ಅಧ್ಯಯನ ಮಾಡಿ ಆ ಮುಖಾಂತರ ನಮ್ಮನ್ನು ನಾವು ಅರಿದುಕೊಳ್ಳುವಂತಹ ಒಂದು ವಿಜ್ಞಾನಕ್ಕೆ ಸ್ವಾಧ್ಯಾಯ ಅಂತ ಹೇಳ್ತಾರೆ. ನಮ್ಮ ಬ್ರಹ್ಮರ್ಷಿ ಪಿತಾಮಹರು ಪತ್ರಿಜಿ ಅವರು ಬಹಳಷ್ಟು ಸ್ವಾಧ್ಯಾಯಕ್ಕೆ ತುಂಬಾ ಒತ್ತಡ ಕೊಡ್ತಾರೆ. ಅದಕ್ಕೆ ಯಾವ ಪಿರಮಿಡ್ ಕೇಂದ್ರ ಇದ್ರೂ ಅಲ್ಲಿ ಸ್ವಾಧ್ಯಾಯ ಕೇಂದ್ರ ಇರುತ್ತೆ. ಇಲ್ಲೂ ಕೆಳಗಡೆ ಹೋದ್ರೆ ಒಂದು ಲೈಬ್ರರಿ ಇದೆ. ಯಾಕೆ? ನಾವು ಓದಬೇಕು. ಇಲ್ಲೂ ಕೂಡ ಪುಸ್ತಕ ಭಂಡಾರ ಇಟ್ಟಿದ್ದಾರೆ. ಯಾಕೆ? ನಾವು ಓದಬೇಕು, ಸ್ವಾಧ್ಯಾಯವನ್ನು ಮಾಡಬೇಕು. ಇದು ಎಲ್ಲವೂ ಈ 5 ನಾವು ನಿಯಮ ಅಂತೀವಿ. ನಾನು ಹೇಳಿದೆ, ವೃಕ್ಷಕ್ಕೆ ಬೇರೆ ಯಾವುದು? ಯಮ. ಅದಕ್ಕೆ ಮೇಲೆ ಬರುವಂತ ಕಾಂಡ ಯಾವುದು? ನಿಯಮ. ಇನ್ನು ಇದರ ಬ್ರಾಂಚಸ್ ಇರುತ್ತೆ. ಈ ಕಾಂಡದಿಂದ ಬ್ರಾಂಚಸ್ ಸಾಕಷ್ಟು, ಈ ಟ್ರೀ ಟ್ರಂಕ್ ಇಂದ ಬ್ರಾಂಚಸ್ ಬಂದಿರುತ್ತೆ. ಆ ಬ್ರಾಂಚಸ್ ಅನ್ನ ನಾವು ಲೆಕ್ಕ ಮಾಡಕ್ಕಾಗುತ್ತಾ? ಒಂದು ಮರದಲ್ಲಿ ಒಂದು ಎಷ್ಟು ಕೊಂಬೆಗಳಿದೆ ಅಂತ ನೋಡಿ, ಇಲ್ಲೇ ಮರ ಕಾಣಿಸ್ತಾ ಇದೆ. ಯಾರೋ ಒಬ್ರು ಎಣಿಸ್ಬಿಟ್ಟು ನನಗೆ ಹೇಳಿ ಬಹಳಷ್ಟು ಬೇಗ. ನೀವು ಎಷ್ಟಂತ ಹೇಳಿದ್ರೆ ಇನ್ನೊಬ್ರು ಹೋದ್ರೆ ಅದಕ್ಕಿಂತ ಇನ್ನೊಂದು 10 ಜಾಸ್ತಿ ಆಗುತ್ತೆ. ಆ ಥರ ಅಸಂಖ್ಯವಾದಂತಹ ಆಸನಗಳು ಯಾವುದು, ಶರೀರದ ಭಂಗಿಗಳು ಯಾವುದು, ಅದನ್ನು ನಾವು ಈ ಮರದ ಕೊಂಬೆ ಅಂತ ಹೇಳಿದ್ರೆ ಅಲ್ಲಿರುವಂತಹ ಎಲೆಗಳು, ಅದು ಪ್ರಾಣಾಯಾಮ. ಈ ಕೂಡ ಭಜಗೋವಿಂದಮಲ್ಲಿ ಕೂಡ ಪ್ರಾಣಾಯಾಮದ ಬಗ್ಗೆ ಅವ್ರು ಹೇಳ್ತಿದ್ರು. ಪ್ರಾಣಾಯಾಮ ಯಾವುದು? ಪ್ರಾಣಶಕ್ತಿಯ ನಿಯಂತ್ರಣ ನಾವು ಹೇಗೆ ಮಾಡ್ತೀವಿ. ಎಲೆ ಹೇಗೆ ಒಂದು ಶಕ್ತಿಯನ್ನು ತಗೊಂಡು, ಸೂರ್ಯನ ಶಕ್ತಿಯನ್ನು ತಗೊಂಡು ನಮಗೆ ಬೇಕಿರುವಂಥ ಆಕ್ಸಿಜನ್ ಕೊಡುತ್ತೆ, ಅದೇ ರೀತಿ ಪ್ರಾಣಾಯಾಮದಿಂದ ನಮ್ಗೆ ಬೇಕಿರುವಂಥ ಪ್ರಾಣಶಕ್ತಿಯ ನಾವು ಕೇಂದ್ರೀಕರಣ ಮಾಡೋದು. ಹಾಗಾಗಿ ಪ್ರಾಣಾಯಾಮ ಬಹಳಷ್ಟು ಮುಖ್ಯವಾದಂತಹ ಒಂದು ಅಂಗವಾಗುತ್ತೆ. ಮರದಲ್ಲಿ ಎಲೆ ಎಷ್ಟು ಮುಖ್ಯ, ಅದೇ ರೀತಿಯಲ್ಲಿ ನಮ್ಮ ಪ್ರಾಣಾಯಾಮದ ಒಂದು ಪ್ರಕ್ರಿಯೆ.